ಜೈ ಶ್ರೀರಾಮ್ ಗಾಯ್ಸ್ ಎಲ್ರಿಗೂ. ನಮ್ಮ ಬಾನು ನಾವು ಈ ಮನೆಗೆ ಬಂದಾಗ 2020ನಲ್ಲಿ ಮನೆಗೆ ಬಂದಿದ್ದು. ಈ ಮನೆಗೆ ಬಂದವಾಗ ನಮ್ಮ ಬಾನು 10th ಸ್ಟ್ಯಾಂಡರ್ಡ್ ಓದ್ತಿದ್ದ. ಆವಾಗ ಅವನು ಬ್ಯಾಗ್ ಇಲ್ಲಿದೆ, ವಾಶ್ ಮಾಡಿದ್ದೀನಿ. ಈ ಬ್ಯಾಗ್ ತಗೊಂಡೋಗ್ತಿದ್ದ, ಸ್ಕೂಲ್ ಬ್ಯಾಗ್. ಆಮೇಲೆ ಅವನು ಫಸ್ಟ್ PUC ಮತ್ತು ಸೆಕೆಂಡ್ PUCಗೂ ಇದೇ ಬ್ಯಾಗೇ ಯೂಸ್ ಮಾಡಿದ್ದ. ಆಮೇಲೆ ಅವನು ಬೇರೆ ಕಡೆ ಕಾಲೇಜಿಗೆ ಸೇರ್ಕೊಂಡು ಬೇರೆ ಡಿಗ್ರಿಗೆಲ್ಲನೂ ಓದಬೇಕಂದ್ರೆ ಅವನು ಬೆಂಗಳೂರಿಗೆ ಸೇರಿಕೊಂಡಿದ್ದ, ಅವನು BComಗೆ. ಆವಾಗ ಈ ಬ್ಯಾಗು ತೆಗೆದುಬಿಟ್ಟು ಕ್ರಾಸ್ ಬ್ಯಾಗು ಹಾಕ್ಕೊಂಡು ಹೋಗ್ತಿದ್ದ. ಈಗ ಅವನು ಗಾಡಿ ತಗೊಂಡು ಕ್ರೂಸಿಂಗೆಲ್ಲ ಹೋಗ್ತಾನಲ್ವ, ಡ್ರೈವ್ ಮಾಡಿಕೊಂಡು ಇದೆಲ್ಲ ಹೋಗ್ತಾನಲ್ಲ, ಲಾಂಗ್ ಹೋಗ್ತಾನಲ್ವ, ಹಾಗಾಗಿ ಅವನಿಗೆ ವಾಟರ್ ಬಾಟಲ್ ಇಟ್ಕೊಳ್ಳೋದಕ್ಕೆ ನನಗೆ ಬ್ಯಾಗ್ ಬೇಕು ಅಂತಂದ. ಆಮೇಲೆ ಮೇಲೆ ಎಲ್ಲ ಸರ್ಚ್ ಮಾಡಿದೆ, ಯಾವುದೂ ಸಿಗಲಿಲ್ಲ. ಅವನೇ ನಂದು ಸ್ಕೂಲ್ ಬ್ಯಾಗ್ ಎಲ್ಲಿ ಅಂತ ಕೇಳ್ದ. ಮೇಲೆ ಇದೆ ಅಂತಂದೆ. ಅವನೇ ಸರ್ಚ್ ಮಾಡಿ ಎತ್ಕೊಂಡು, ಇದು ನನಗೆ ವಾಶ್ ಮಾಡಿಕೊಡಿ, ಇದನ್ನೇ ತಗೊಂಡೋಗ್ತೀನಿ ಅಂತಂದ. ಆ ಬ್ಯಾಗು ವಾಶ್ ಮಾಡಿ ತಗೊಂಡು ಬಂದಿದ್ದೀನಿ ಮೇಲೆ ಹಾಕೋಕ್ಕೆ ಅಂತ. ಎಷ್ಟು ದೊಡ್ಡ ಬ್ಯಾಗ್ ಇತ್ತು ಗೊತ್ತಾ, ಅವನು ವಾಶ್ ಮಾಡಿದ್ದೀನಿ, ಮೇಲೆ ಹಾಕೋಕ್ಕೆ ಅಂತ ಬಂದಿದ್ದೀನಿ. ಅದರಲ್ಲಿ ಅವನು 10th ಸ್ಟ್ಯಾಂಡರ್ಡ್ ಓದಬೇಕಂತಂದರೆ ಪೆನ್ಸು, ಪೆನ್ಸಿಲು ಮತ್ತು ಎರೇಸರು, ಶಾರ್ಪ್ನರು ಎಲ್ಲ ಇಟ್ಕೊಂಡಿದ್ದು. ಅದೆಲ್ಲನೂ ಸಿಕ್ತು ಬ್ಯಾಗಲ್ಲಿ. ಅದನ್ನು ತೊಳೆದ್ಬಿಟ್ಟು ಮೇಲೆ ಹಾಕೋಕ್ಕೆ ಅಂತ ಬಂದೆ. ಅಂದರೆ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ, ಇದು ಕೂಡ ಒಂಥರ ಮೆಮೊರೀಸ್ ಅಲ್ವಾ. ಮೆಮೊರೀಸ್ ಇರುತ್ತೆ ಇದರಲ್ಲಿ, ಎಷ್ಟೊಂದು ಮೆಮೊರೀಸ್ ಇರುತ್ತೆ. ಅದಕ್ಕೆ ಬ್ಯಾಗ್ ಹಾಗೆ ಉಳಿಸಿ ಇಟ್ಟಿದ್ದೆ. ಇವಾಗ ಅವನು ಅರ್ಧಾಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಮಾಡ್ಕೊಳ್ಳಿ, ವಾಶ್ ಮಾಡಿ ಕೊಟ್ಬಿಟ್ಟಿದ್ದೀನಿ.